ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಕನ್ನಡ. ಇಂದು ನಾವು ಭಾರತೀಯ ಪಾಲುದಾರಿಕೆ ಕಾಯ್ದೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ನಲ್ಲಿ ಪಾರ್ಟ್ನರ್ಶಿಪ್ ಪ್ರಾಪರ್ಟಿ, ಇಂಪ್ಲಾಯ್ಡ್ ಅಥಾರಿಟಿ ಆಫ್ ಅ ಪಾರ್ಟ್ನರ್, ಅಡ್ಮಿಷನ್, ಎಕ್ಸ್ಕ್ಲೂಷನ್, ಇನ್ಸಾಲ್ವೆನ್ಸಿ, ಡೆತ್ ಮತ್ತು ಟ್ರಾನ್ಸ್ಫರ್ ಆಫ್ ಶೇರ್ ಕುರಿತು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪಾಲುದಾರಿಕೆ ಆಸ್ತಿ, ಪಾರ್ಟ್ನರ್ಶಿಪ್ ಪ್ರಾಪರ್ಟಿ. ಪಾಲುದಾರಿಕೆ ಸಂಸ್ಥೆಗೆ ಸೇರಿದ ಎಲ್ಲ ಆಸ್ತಿಗಳನ್ನು ಪಾರ್ಟ್ನರ್ಶಿಪ್ ಪ್ರಾಪರ್ಟಿ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಸಂಸ್ಥೆಯ ಆರಂಭದಲ್ಲಿ ಇರುವ ಎಲ್ಲ ಆಸ್ತಿಗಳು ಮತ್ತು ಹಕ್ಕುಗಳು, ಸಂಸ್ಥೆಯ ವ್ಯವಹಾರಕ್ಕಾಗಿ ನಂತರ ಖರೀದಿಸಿದ ಆಸ್ತಿಗಳು, ಸಂಸ್ಥೆಯ ಹಣದಿಂದ ಖರೀದಿಸಲಾದ ಎಲ್ಲ ಆಸ್ತಿಗಳು, ವ್ಯವಹಾರದ ಗುಡ್ವಿಲ್ ಇದರಲ್ಲಿ ಒಳಗೊಂಡಿವೆ. ಸೆಕೆಂಡ್ ಒನ್, ಪಾಲುದಾರ ಮತ್ತು ತೃತೀಯ ವ್ಯಕ್ತಿಗಳ ನಡುವಿನ ಸಂಬಂಧ. ಇಲ್ಲಿಯವರೆಗೆ ನಾವು ಪಾಲುದಾರರ ಪರಸ್ಪರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನೋಡಿದ್ದೇವೆ. ಈಗ ಪಾಲುದಾರರು ಹೊರಗಿನ ವ್ಯಕ್ತಿಗಳೊಂದಿಗೆ ಹೇಗೆ ವ್ಯವಹರಿಸುತ್ತಾರೆ ಎಂಬುದನ್ನು ನೋಡೋಣ. ಥರ್ಡ್ ಒನ್, ಪಾಲುದಾರನ ಪರೋಕ್ಷ ಅಧಿಕಾರ, ಇಂಪ್ಲಾಯ್ಡ್ ಅಥಾರಿಟಿ ಆಫ್ ಅ ಪಾರ್ಟ್ನರ್. ಸಾಮಾನ್ಯ ವ್ಯವಹಾರದ ಸಂದರ್ಭದಲ್ಲಿ ಪ್ರತಿ ಪಾಲುದಾರನಿಗೂ ಕೆಲವು ಅಧಿಕಾರಗಳು ಸ್ವಾಭಾವಿಕವಾಗಿ ದೊರೆಯುತ್ತವೆ. ಇದನ್ನೇ ಇಂಪ್ಲಾಯ್ಡ್ ಅಥಾರಿಟಿ ಎಂದು ಕರೆಯುತ್ತಾರೆ. ಇಂಪ್ಲಾಯ್ಡ್ ಅಥಾರಿಟಿ ಅನ್ವಯಿಸಲು ಬೇಕಾದ ಷರತ್ತುಗಳು. ಫಸ್ಟ್ ಒನ್, ಆ ಕಾರ್ಯವು ಸಂಸ್ಥೆಯ ಸಾಮಾನ್ಯ ವ್ಯವಹಾರಕ್ಕೆ ಸಂಬಂಧಿಸಿರಬೇಕು. ಸೆಕೆಂಡ್ ಒನ್, ವ್ಯವಹಾರವನ್ನು ನಡೆಸುವ ಸಾಮಾನ್ಯ ವಿಧಾನದಲ್ಲಿಯೇ ಕಾರ್ಯ ನಡೆದಿರಬೇಕು. ಥರ್ಡ್ ಒನ್, ಸಂಸ್ಥೆಯ ಹೆಸರಿನಲ್ಲಿ ಅಥವಾ ಸಂಸ್ಥೆಯನ್ನು ಸೂಚಿಸುವ ರೀತಿಯಲ್ಲಿ ಕಾರ್ಯ ಮಾಡಿರಬೇಕು. ಇನ್ನು ಇಂಪ್ಲಾಯ್ಡ್ ಅಥಾರಿಟಿ ಅಡಿಯಲ್ಲಿ ಪಾಲುದಾರ ಮಾಡಬಹುದಾದ ಕಾರ್ಯಗಳು: ಸರಕುಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವುದು, ಹಣ ಸ್ವೀಕರಿಸುವುದು, ಸಂಸ್ಥೆಯ ಪರವಾಗಿ ಖಾತೆಗಳನ್ನು ಇತ್ಯರ್ಥಗೊಳಿಸುವುದು, ನೌಕರರನ್ನು ನೇಮಕ ಮಾಡುವುದು, ಸಂಸ್ಥೆಯ ಹೆಸರಿನಲ್ಲಿ ಸಾಲ ಪಡೆಯುವುದು, ಸಂಸ್ಥೆಯ ಆಸ್ತಿಗಳನ್ನು ಅಡಮಾನ ಇಡುವುದು, ಸಂಸ್ಥೆಯ ಪರವಾಗಿ ವಕೀಲರನ್ನು ನೇಮಿಸುವುದು, ಸಂಸ್ಥೆಯ ವಿರುದ್ಧ ಬಂದಿರುವ ಮೊಕದ್ದಮೆಗಳನ್ನು ಎದುರಿಸುವುದು. ಇನ್ನು ಫೋರ್ತ್ ಒನ್, ಇಂಪ್ಲಾಯ್ಡ್ ಅಥಾರಿಟಿಗೆ ಒಳಪಡದ ಕಾರ್ಯಗಳು. ಪಾಲುದಾರನು ಕೆಳಗಿನ ಕಾರ್ಯಗಳನ್ನು ಸ್ವತಃ ಮಾಡಲು ಸಾಧ್ಯವಿಲ್ಲ: ವಿವಾದವನ್ನು ಆರ್ಬಿಟ್ರೇಷನ್ಗೆ ಒಪ್ಪಿಸುವುದು, ಸಂಸ್ಥೆಯ ಪರವಾಗಿ ಬ್ಯಾಂಕ್ ಖಾತೆ ತೆರೆಯುವುದು, ಯಾವುದೇ ಹಕ್ಕು ಅಥವಾ ಬೇಡಿಕೆಯನ್ನು ರಾಜಿ ಮಾಡಿಕೊಳ್ಳುವುದು, ಸಂಸ್ಥೆಯ ಪರವಾಗಿ ಮೊಕದ್ದಮೆಯನ್ನು ಹಿಂತೆಗೆದುಕೊಳ್ಳುವುದು, ಹೊಣೆಗಾರಿಕೆಯನ್ನು ಒಪ್ಪಿಕೊಳ್ಳುವುದು, ಸ್ಥಿರಾಸ್ತಿಯನ್ನು ಖರೀದಿಸುವುದು ಅಥವಾ ವರ್ಗಾವಣೆ ಮಾಡುವುದು. ಇನ್ನು ಫಿಫ್ತ್ ಒನ್, ತುರ್ತು ಪರಿಸ್ಥಿತಿಯಲ್ಲಿ ಪಾಲುದಾರನ ಅಧಿಕಾರ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಸಂಸ್ಥೆಯನ್ನು ನಷ್ಟದಿಂದ ರಕ್ಷಿಸಲು ಅಗತ್ಯವಾದ ಕ್ರಮಗಳನ್ನು ಪಾಲುದಾರ ತೆಗೆದುಕೊಳ್ಳಬಹುದು. ಸಾಮಾನ್ಯ ಬುದ್ಧಿವಂತ ವ್ಯಕ್ತಿಯು ತನ್ನ ಆಸ್ತಿಯನ್ನು ರಕ್ಷಿಸಲು ಏನು ಮಾಡುತ್ತಾನೋ ಅದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದು. ಸಿಕ್ಸ್ ಒನ್, ಹೊಸ ಪಾಲುದಾರರ ಪ್ರವೇಶ, ಅಡ್ಮಿಷನ್ ಆಫ್ ಪಾರ್ಟ್ನರ್. ಹೊಸ ಪಾಲುದಾರರನ್ನು ಸೇರಿಸಲು ಎಲ್ಲ ಪಾಲುದಾರರ ಒಪ್ಪಿಗೆ ಅಗತ್ಯ. ಅಪ್ರಾಪ್ತ ವಯಸ್ಕ ಮೈನರ್ ವ್ಯಕ್ತಿ ಪಾಲುದಾರನಾಗಲು ಸಾಧ್ಯವಿಲ್ಲ, ಆದರೆ ಅವನಿಗೆ ಸಂಸ್ಥೆಯ ಲಾಭದ ಭಾಗವನ್ನು ನೀಡಬಹುದು. ಸೆವೆಂತ್ ಒನ್, ಪಾಲುದಾರನನ್ನು ಹೊರಹಾಕುವುದು, ಎಕ್ಸ್ಪಲ್ಷನ್ ಆಫ್ ಅ ಪಾರ್ಟ್ನರ್. ಒಬ್ಬ ಪಾಲುದಾರನನ್ನು ಹೊರಹಾಕಲು ಅದಕ್ಕೆ ಸಂಬಂಧಿಸಿದ ಅಧಿಕಾರವು ಒಪ್ಪಂದದಲ್ಲಿ ಇರಬೇಕು. ಬಹುಮತದ ಪಾಲುದಾರನು ಒಪ್ಪಿಗೆ ನೀಡಬೇಕು. ಉತ್ತಮ ನಂಬಿಕೆ, ಗುಡ್ ಫೇತ್ ಇಂದ ಮತ್ತು ಸಂಸ್ಥೆಯ ಹಿತದೃಷ್ಟಿಯಿಂದ ನಿರ್ಧಾರ ಮಾಡಿರಬೇಕು. ಇನ್ನು ಏಯ್ತ್ ಒನ್, ಪಾಲುದಾರನ ದಿವಾಳಿತನ, ಇನ್ಸಾಲ್ವೆನ್ಸಿ ಆಫ್ ಅ ಪಾರ್ಟ್ನರ್. ಒಬ್ಬ ಪಾಲುದಾರ ದಿವಾಳಿಯಾದರೆ ಅವನು ಪಾಲುದಾರನಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಅವನು ಸಂಸ್ಥೆಯ ವ್ಯವಹಾರಗಳ ಮೇಲೆ ಹಕ್ಕನ್ನು ಕಳೆದುಕೊಳ್ಳುತ್ತಾನೆ. ನಂತರ ಸಂಸ್ಥೆಯ ಸಾಲಗಳಿಗೆ ಅವನು ಜವಾಬ್ದಾರನಾಗುವುದಿಲ್ಲ. ಅವನು ಮಾಡಿದ ಕಾರ್ಯಗಳಿಗೆ ಸಂಸ್ಥೆಯು ಜವಾಬ್ದಾರಿಯಾಗಿರುವುದಿಲ್ಲ. ಇನ್ನು ನೈನ್ತ್ ಒನ್, ಪಾಲುದಾರನ ಮರಣ, ಡೆತ್ ಆಫ್ ಅ ಪಾರ್ಟ್ನರ್. ಕೇವಲ ಇಬ್ಬರು ಪಾಲುದಾರರಿರುವ ಸಂಸ್ಥೆಯಲ್ಲಿ ಒಬ್ಬರು ಮೃತಪಟ್ಟರೆ ಪಾಲುದಾರಿಕೆ ಕೊನೆಗೊಳ್ಳುತ್ತದೆ. ಹೆಚ್ಚು ಪಾಲುದಾರರಿದ್ದರೆ ಉಳಿದ ಪಾಲುದಾರರು ಸಂಸ್ಥೆಯನ್ನು ಮುಂದುವರಿಸಬಹುದು. ಟೆಂತ್ ಒನ್, ಪಾಲುದಾರನ ಹಂಚಿಕೆಯ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಶೇರ್. ಪಾಲುದಾರನು ತನ್ನ ಹಂಚಿಕೆಯನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ವರ್ಗಾಯಿಸಬಹುದು, ಆದರೆ ಆ ಹಂಚಿಕೆಯನ್ನು ಪಡೆದ ವ್ಯಕ್ತಿ ಸ್ವಯಂಚಾಲಿತವಾಗಿ ಪಾಲುದಾರನಾಗುವುದಿಲ್ಲ. ಅವನಿಗೆ ಸಂಸ್ಥೆಯ ನಿರ್ವಹಣೆ ಅಥವಾ ಖಾತೆಗಳಲ್ಲಿ ಹಕ್ಕು ಇರುವುದಿಲ್ಲ. ಅವನು ಕೇವಲ ಲಾಭದಲ್ಲಿನ ತನ್ನ ಪಾಲಿನ ಹಣವನ್ನು ಮಾತ್ರ ಪಡೆಯಬಹುದು. ಅಷ್ಟರೊಂದಿಗೆ ಈ ಘಟಕ ಮುಗಿಯುತ್ತದೆ. ಮುಂದಿನ ಘಟಕದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಗ್ನೋ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟಿಲ್ ದೇರ್, ಟೇಕ್ ಕೇರ್ ಅಂಡ್ ಬೈ ಬಾಯ್.